ರಾಜಸ್ಥಾನಿ ಧಾಬಾಗಳು ಅಲ್ಲಿ ನನಗೆ ಫುಡ್ ಇಷ್ಟ ಆಗಿತ್ತು, ಬಟ್ ತಿನ್ನಕ್ಕಾಗಲಿಲ್ಲ. ಈ ನಾರ್ತ್ ಇಂಡಿಯನ್ ಫುಡ್ಸ್ ಅಂದ್ರೆ ದಾಲ್ ಸಿಕ್ಕಾಗಿರುತ್ತೆ, ಮಜವಾಗಿರುತ್ತೆ. ಒಂಥರ ಕೀರ್ ಟೈಪಲ್ಲಿ ನನಗೆ ನೋಡಕ್ ಮ್ಯಾಗಿ ತರನೇ ಕಾಣಿಸ್ತಾ ಇದೆ. ಏನ ತಮಿಳ್ ಬರುತ್ತಾ, ಕನ್ನಡ ಬರುತ್ತಾ, ಯಾವ ಲ್ಯಾಂಗ್ವೇಜ್? ಈ ರಾಜಸ್ಥಾನಿ ಹೋಟ್ಲ್ಗಳಲ್ಲಿ ಬೆಂಡಿ ಪಲ್ಯ ಮೋಸ್ಟ್ ಕಾಮನ್. ಫಸ್ಟ್ ಟೈಮ್ ನಾನು ನೋಡಿದಾಗ ಇದು ಮ್ಯಾಗಿ ಅನ್ಕೊಂಡೆ. ಅದಾದ್ಮೇಲೆ ನಮ್ ಕಡೆ ಹಾಲ್ ಸಾರ್ ಮಾಡ್ತಾರೆ, ಹಾಲ್ ಸಾರ್ ತರನೇ ಇತ್ತು. 8 ಕಡೆ ಆಚೆ, 9 ಕಡೆ ಆಚೆ ಹೇಳ್ತಾರೆ ಹೋಗ್ತಾರೆ. ಹಲೋ ನಮಸ್ಕಾರ, ನಾನು ಸಂತು. ಇವತ್ತು ನಾನೆಲ್ಲಿದ್ದೀನಪ್ಪ ಅಂದರೆ ಕೊಯಮತ್ತೂರು ಬೈಪಾಸ್ ಅಲ್ಲಿದ್ದೀನಿ. ಏನಕ್ಕಂದ್ರೆ ನೈಟು ಡಿನ್ನರ್ ಮಾಡೋಣ ಅಂತ ಬಂದಿದ್ದೀನಿ. ಯಾವ ಜಾಗಪ್ಪ ಅಂದರೆ ಕಳೆದ 20 ವರ್ಷಗಳಿಂದ ರನ್ ಮಾಡ್ಕೊಂಡ್ಬರ್ತಾರಂತ ರಾಜಸ್ಥಾನಿ ಜೋಧ್ಪುರಿ ಧಾಬಾ ಅನ್ನೋ ಒಂದು ಜಾಗ. ಇದೊಂದು ಪ್ಯೂರ್ ವೆಜ್ ಧಾಬಾ. ಇಲ್ಲಿ ಬಂದು ನೋಡಿದ್ರೆ ಕಂಪ್ಲೀಟ್ ರಾಜಸ್ಥಾನಿ ಶೈಲಿಯಲ್ಲೇ ಮಂಚ ಹಾಕ್ಬಿಟ್ಟು ಫುಡ್ಸ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಾಜಸ್ಥಾನಿ ಫುಡ್ ಸಿಕ್ಕಾಬಟ್ಟೆ ಫೇಮಸ್ಸು. ಫ್ಯಾಮಿಲೀಸ್ ಕೂಡ ಬರ್ತಾರೆ, ಫ್ರೆಂಡ್ಸ್ ಜೊತೆ ಬಂದು ಫುಡ್ಸ್ನು ಕೂಡ ಟ್ರೈ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗೋಣ, ಓನರ್ನ ಮಾತಾಡ್ಸೋಣ, ಒಂದು ಜಾಗದ ಬಗ್ಗೆ ತಿಳ್ಕೊಂಡು ಇಲ್ಲಿ ಫುಡ್ ಕೂಡ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೋಸ್ಕರ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಂದಿದ್ದೀವಿ, ಒಂದು 9-9:30 ಟೈಮ್ ಆಗಿದೆ. ರಾಜಸ್ಥಾನಿ ಫುಡ್ಸ್ ಟ್ರೈ ಮಾಡೋಣ ಅಂತ. ರಾಜಸ್ಥಾನಿ ಜೋಧ್ಪುರಿ ಸ್ಟೈಲ್, ನಾರ್ತ್ ಇಂಡಿಯನ್ ಸ್ಟೈಲ್ ಫುಡ್ನ. ಹಾಂ ಭಯ್ಯ, ಏನನ್ನ ತಮಿಳ್ ಬರುತ್ತಾ, ಕನ್ನಡ ಬರುತ್ತಾ, ಯಾವ ಲ್ಯಾಂಗ್ವೇಜ್? ತಮಿಳ್. ಕನ್ನಡ ಅರ್ಥ ಆಗುತ್ತಲ್ವಾ? ಸ್ವಲ್ಪ ಪರವಾಗಿಲ್ಲ. ನೀವು ಸ್ವಲ್ಪ ಸ್ವಲ್ಪ ಬರುತ್ತೆ. என்னென்ன ஐட்டம் இருக்கு? दाल இருக்கு, தக்காளி சட்னி இருக்கு, வெண்டைக்காய் இருக்கு, ஓகே, பால் சேமியா இருக்கு, மசால் சேவ் இருக்கு. ஓகே, அது விட்ட மெயின் கோர்ஸ்ல என்ன இருக்கு? மெயின் வந்து தக்காளி சேவ். இல்ல ரோட்டி மாதிரி என்ன இருக்கு? சப்பாத்தி, புல்கா. அவ்வளவுதானா? புல்கா தான். ஓகே, புல்கா தான், ரைஸ் இல்ல. ஓகே, எங்களுக்கு ஒரு புல்கா. அது விட்ட பால் என்ன சொன்னீங்களா? பால் சேமியா. கொஞ்சம் தால். அது விட்ட பெண்டி பல்யா, ಬೆಂಡಿ ಮಸಾಲ. ಇದು ಫೇಮಸ್ தானே உங்களிதர்ல? ஃபேமஸ் வந்து பெண்டி மசாலாமா, தக்காளி சேமியா. அதான் ஃபேமஸ். ஓகே, எவ்வளவு வருஷம் ஆச்சு உங்களோட இந்த கடை ஸ்டார்ட் ஆகி? அது 20 வருஷம் ஆகுது. 20 வருஷம். இதுதான் ஃபர்ஸ்ட் பிரான்ச்சா? பிரான்ச் 4-5 எங்க இருக்கு? 4-5 இங்க இருக்கு, ஆம்பூர்ல இருக்கு, சேலம்ல இருக்கு. ஓகே, அப்புறம் கிருஷ்ணகிரி, சூலகிரி இருக்குல? சூலகிரில இருக்கு. கிருஷ்ணகிரில இருக்கு. சூலகிரி. ஓகே. அப்புறம் ಹೊಸಪೇಟೆ, ಬಿಜಾಪುರ, ಇಂಗೊಣ್ಣು, ಸೇಲಂ ಗಿಟ್ಟ ಒಣ್ಣು, ಕೃಷ್ಣಗಿರಿ ಇಟ್ಟ ಒಣ್ಣು, ಇನ್ನೊಂದು ಹೊಸೂರು. ಇದ್ರದ್ದು ಹೊಸೂರಾ ಇಲ್ಲ ಹೊಸಪೇಟ? ಆಂಬೂರ್. ಓಕೆ, ಸೂಲಗಿರಿ. 5-6 ಕಡೆ ಆಚೆ ಅಲ್ಲ? 8 ಕಡೆ ಆಚೆ, 9 ಕಡೆ ಆಚೆ ಹೇಳ್ತಾನೆ ಹೋಗ್ತಾರೆ. 10 கடை ஆயிடுச்சு. சொந்த பிரான்ச் இருக்கிறது பெங்களூர்ல ஒன்று, கிருஷ்ணகிரியில் ஒன்று, ஈரோடு சேலம் கிட்ட ஒன்று, விட்ட இங்க ஒன்று, பெலகாவி, நாலு பிரான்ச் இருக்கு. ஓகே. இந்த டைமிங்ஸ், இந்த கடையோட டைமிங்ஸ் உங்களோட எவ்வளவு மணிக்கு? காலையில் 10. ஓகே, ஓப்பன் ஆகுறது. ஓகே. சரி, நான் எங்களுக்கு ஆர்டர் கொடுத்துருங்க. காலையில் 10 மணிக்கு ஸ்டார்ட் ஆனால் நைட் 1 மணி வரைக்கும் இருக்கு. லீவ் எதுவும் இல்லையா? லீவ். ஓகே. எப்பவுமே லீவ் கிடையாது, ரன் ஆகிட்டு தான் இருக்கு. ஓகே, எங்களுக்கு ஆர்டர் எடுத்துட்டு வாங்க. அது பெண்டி பல்யா, பால் சேமியா, அது விட்ட ரோட்டி, தால், புல்கா, தால், கொஞ்சம் தால். இந்த ಐಟಮ್ எடுத்துட்டு வாங்க. ಎಸ್, ನಮ್ಮ ಐಟಮು ಆರ್ಡರ್ ಮಾಡಿದ್ದೀವಿ. ಐಟಮು ತರಕ್ಕೆ ಹೋಗಿದ್ದಾರೆ. ಸೊ ಐಟಮ್ ಬರಲಿ, ಟ್ರೈ ಮಾಡೋಣ. ಚೆನ್ನಾಗಿ ಮಾತಾಡ್ತಾರೆ, ಕನ್ನಡನೂ ಕೂಡ ಬರುತ್ತಂತೆ. ಅವರೊಂದು 20 ವರ್ಷ ಹಿಂದೆ ಕರ್ನಾಟಕದಲ್ಲಿ ಇದ್ರಂತೆ. ಸ್ವಲ್ಪ ಬರುತ್ತೆ ಸರ್, ನನಗೆ ಮ್ಯಾನೇಜಬಲ್ ಅಂತ ಹೇಳಿದರು. ಸೊ ಚೆನ್ನಾಗಿ ಮಾತಾಡ್ತಾರೆ. ಐಟಮ್ ಬರಲಿ. ಎಸ್, ನಾವು ಆರ್ಡರ್ ಮಾಡಿರೋಂಥ ಐಟಮ್ ಎಲ್ಲ ಬಂದಿದೆ. ಸೇವ್ ಕದೂದ್ ಅಂದರೆ ಪಾಲ್ ಸೇವ್ ಅಂತಲೂ ಹೇಳ್ತಾರೆ, ಅಥವಾ ಹಾಲು ಹಾಕ್ಬಿಟ್ಟು ಈ ಮಿಕ್ಸರ್ಲ್ಲಿ ಹಾಕ್ಬಿಟ್ಟು ಕೊಡುವಂಥ ಒಂದು ಐಟಮು. ಈ ಕಡೆ ಬಂದರೆ ಇದು ಕೊಟ್ಟಿದ್ದಾರೆ, ಸ್ಯಾಲಡ್ ಕೊಟ್ಟಿದ್ದಾರೆ, ಪುಲ್ಕ ರೋಟಿ ಅಂತ ಕರೀತಾರೆ. ಈ ಕಡೆ ಬಂದರೆ
ದಾಲ್ ಕೊಟ್ಟಿದ್ದಾರೆ. ಲಾಸ್ಟ್ ಫೈನಲಾಗಿ ಬೆಂಡಿ ಪಲ್ಯ. ಈ ರಾಜಸ್ಥಾನಿ ಹೋಟ್ಲುಗಳಲ್ಲಿ ಬೆಂಡಿ ಪಲ್ಯ ಮೋಸ್ಟ್ ಕಾಮನ್ನು. ಸೇವ್ ಟೊಮಟರು, ಈ ಹಾಲಲ್ಲಿ ಹಾಕಿ ಮಾಡುವಂಥ ಸೇವು, ಇದು ಸಿಕ್ಕಾಪಟ್ಟೆ ಫೇಮಸ್ ಆಗಿರೋದು. ಫಸ್ಟು ನಾವು ಒಂದು ಪ್ಲೇಟ್ ತೊಗೊಳ್ಳೋಣ. ಪ್ಲೇಟ್ ತೊಗೊಂಡು ಪುಲ್ಕ ಜೊತೆಗೆ ಸೇವ್ ಕಾ ದೂದ್ ನೋಡ್ಬೇಕಾದ್ರೆ ಅಷ್ಟು ತಿಕ್ಕಾಗಿದೆ. ಇದು ಒಂಥರ ಕೀರ್ ಟೈಪಲ್ಲಿ ನನಗೆ ನೋಡೋಕೆ ಮ್ಯಾಗಿ ಥರನೇ ಕಾಣಿಸ್ತಾ ಇದೆ. ತಿಕ್ನೆಸ್ ಆ ಥರ ಮೇಂಟೈನ್ ಮಾಡಿದ್ದಾರೆ. ಸಿಕ್ಕಾಬಟ್ಟೆ ಸೇವ್ ಅಂದರೆ ಮಿಕ್ಸ್ಚರ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಸ್ವಲ್ಪ ಈ ಕಡೆ ಬಂದರೆ ದಾಲ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಹಾಕೊಳ್ಳೋಣ. ಆಹಾ, ತಿಕ್ಕು ದಾಲು. ಈ ನಾರ್ತ್ ಇಂಡಿಯನ್ ಫುಡ್ಸ್ ಅಂದ್ರೇ ದಾಲ್ ಸಿಕ್ಕಾಗಿರುತ್ತೆ, ಮಜವಾಗಿರುತ್ತೆ. ಹಾಗೆ ಸ್ವಲ್ಪ ಬೆಂಡಿ ಪಲ್ಯ ಇವರ ಫೇಮಸ್. ಯಾವುದೇ ರಾಜಸ್ಥಾನಿ ಹೋಟ್ಲಿಗೆ ಹೋಗಿ, ಪಂಜಾಬಿ ಹೋಟ್ಲಿಗೆ ಹೋಗಿ, ಇದು ಮೋಸ್ಟ್ ಕಾಮನ್ನು. ಟೊಮೊಟೊ ಜಾಸ್ತಿ ಸಿಕ್ಕಾಬಟ್ಟೆ ಟೊಮೊಟೊ ಹಾಕಿರ್ತಾರೆ, ಫ್ರೈ ಮಾಡ್ತಾನೆ ಇರ್ತಾರೆ ಇವರು. ಫಸ್ಟು ನಾವು ಸೇವ್ ಕಾ ದೂದ್ ಅಂದರೆ ಹಾಲಿನ ಸೇವ್ ಅಂತಾರೆ, ತಿನ್ನೋಣ. ಹೌದಾ, ಆ ಸೇವು ಮಿಕ್ಸರ್ ಹಾಕಿರ್ತಾರಲ್ಲ, ಚೆನ್ನಾಗಿ ಮಿಲ್ಕಲ್ಲಿ ಮ್ಯಾರಿನೇಟ್ ಆಗಿಬಿಟ್ಟಿರುತ್ತೆ. ಅದನ್ನ ಒಗ್ಗರಣೆ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಕೊಡ್ತಾರೆ. ಒಂಥರ ಡಿಫ್ರೆಂಟ್ ಟೇಸ್ಟು. ಹೇಳ್ಬೇಕಂದ್ರೆ ಲಿಟ್ರಲಾಗಿ ಮ್ಯಾಗಿ ಜೊತೆ ಟ್ರೈ ಮಾಡಿದ್ರೆ ಏನು ಟೇಸ್ಟ್ ಕೊಡ್ತೋ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು. ಹೌದಾ, ಈ ಸೇವ್ ಟೊಮೊಟೊ ನಾರ್ತ್ ಇಂಡಿಯನ್ ಫುಡ್ ಅಂದರೆ ಸ್ವಲ್ಪ ಆಯಿಲಿ ಜಾಸ್ತಿ ಇರುತ್ತೆ. ಇದ್ರಲ್ಲಿ ಆಯಿಲಿಲ್ಲ ಎಂಥದ್ದಿಲ್ಲ. ಮಿಲ್ಕ್ ಜಾಸ್ತಿ ಹಾಕ್ಬಿಟ್ಟು ಕುಕ್ ಮಾಡಿರ್ತಾರೆ. ಆ ಮಿಲ್ಕ್ ಎಸೆನ್ಸು ಲೈಟಾಗಿ ಗೊತ್ತಾಗುತ್ತೆ. ಜೊತೆಗೆ ಆ ಚೋಚ ಹಾಕಿರ್ತಾರಲ್ಲ, ಅದ್ರ ಫ್ಲೇವರು ಲೈಟಾಗಿ, ಜಾಸ್ತಿ ಗೊತ್ತಾಗಲ್ಲ, ಲೈಟಾಗಿ ಗೊತ್ತಾಗುತ್ತೆ. ಗ್ರೇವಿ ಮಜಾ ಇದೆ. ಫಸ್ಟ್ ಟೈಮ್ ನಾನು ನೋಡಿದಾಗ ಇದು ಮ್ಯಾಗಿ ಅಂದ್ಕೊಂಡೆ. ಅದಾದಮೇಲೆ ನಮ್ಮ ಕಡೆ ಹಾಲು ಸಾರು ಮಾಡ್ತಾರೆ, ಹಾಲು ಸಾರು ಥರನೇ ಇತ್ತು. ಹೌದಾ, ನೆಕ್ಸ್ಟು ದಾಲ್ ಕೊಟ್ಟಿದ್ದಾರೆ. ದಾಲ್ ಜೊತೆಗೆ ತಿಕ್ಕು ದಾಲು. ಇಷ್ಟು ತಿಕ್ಕಾಗಿ ಇಲ್ಲಂತೂ ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಈ ರಾಜಸ್ಥಾನಿ ಹೋಟ್ಗಳು ಇದು ಕಾಮನ್ನು. ಚೆನ್ನಾಗಿದೆ. ಟೊಮೊಟೊ ಬೇಸು ಜಾಸ್ತಿ, ಆ ಒಂದು ಟೊಮೊಟೊ ಫ್ಲೇವರು ಗೊತ್ತಾಗುತ್ತೆ. ಟೇಸ್ಟ್ ವೈಸು ಚೆನ್ನಾಗಿದೆ. ಒಂದು ಆ ಲೆವೆಲ್ಗೆ ಹೆವಿ ಹೈಪು ಕೊಡಲ್ಲ, ಸೂಪರಾಗಿದೆ. ಆಮೇಲೆ ಈ ಕಡೆ ಬೆಂಡಿ ಪಲ್ಯ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ನಾನು ತುಮಕೂರು ದಾಬಾಸ್ಪೇಟೆ ಹತ್ರ ಟ್ರೈ ಮಾಡಿದ್ದೆ, ಅದಾದಮೇಲೆ ಇಲ್ಲೇ ಟ್ರೈ ಮಾಡ್ತಾ ಇರೋದು. ರಾಜಸ್ಥಾನಿ ಧಾಬಾಗಳು ಅಲ್ಲಿ ನನಗೆ ಫುಡ್ ಇಷ್ಟ ಆಗಿತ್ತು, ಬಟ್ ತಿನ್ನೋಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಆಯಿಲು. ರೋಟಿ ಕೊಟ್ಟಿದ್ದಾರಲ್ಲ ಪುಲ್ಕ, ಅದು ಕೂಡ ಇಲ್ಲಿನ ಥರ ಸಾಫ್ಟಾಗಿರಲಿಲ್ಲ, ಸ್ವಲ್ಪ ಹಾರ್ಡಾಗಿತ್ತು. ಜೊತೆಗೆ ಸಜ್ಜಿ ರೊಟ್ಟಿ ಅಂತ ತೊಗೊಂಡಿದ್ದೆ. ದೇವರು ನಾನು ತಿನ್ನೋಕೆ ಫಿನಿಷ್ ಮಾಡೋಕ್ಕೆ ಆಗಲಿಲ್ಲ, ಅರ್ಧಕ್ಕರ್ಧ ಬಿಟ್ಟು ಹೋದೆ. ಥಿಕ್ನೆಸ್ ಅಷ್ಟಿತ್ತು. ಹೌದಾ, ಟೇಸ್ಟ್ ವೈಸ್ ಏನು ಕಾಂಪ್ರಮೈಸ್ ಇಲ್ಲ. ಲೋಕಲಿ ಪಾಪ್ಯುಲರ್ ಆಗಿರುವಂಥ ಜಾಗ. ಸಂಜೆ ಟೈಮು ಶುರುವಾಗೋದೇ 6 ಗಂಟೆಗೆ, ಮಧ್ಯರಾತ್ರಿ 1 ಗಂಟೆವರೆಗೂ ರನ್ ಮಾಡ್ಕೊಂಬರ್ತಾರೆ. ಹೌದಾ, ಫುಡ್ ಸ್ವಲ್ಪ ಬರೋ ಡಿಲೇ ಆಗ್ಬೋದು. ಟೇಸ್ಟ್ ವೈಸು ಕಾಂಪ್ರಮೈಸಲ್ಲಿ ನಿಜ ಮಜಾ ಇರುತ್ತೆ. ತುಂಬ ಜನ ಬರ್ತಾರೆ, ಲಾರಿ ಡ್ರೈವರ್ಸು, ಒಂದಷ್ಟು ಜನ ಬೈಕರ್ಸು, ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲಿ ಫುಡ್ಸ್ನ ಟ್ರೈ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಫ್ಯಾಮಿಲೀಸ್ ಕೂಡ ಬರ್ತಾರೆ. ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ಫ್ಯಾಮಿಲಿ ಬರ್ತಾರೆ ಒಂದು ಡೌಟಲ್ಲಿದ್ದೆ. ಫ್ಯಾಮಿಲೀಸ್ ಬರ್ತಾರೆ, ಬಂದು ಅವರು ಕೂಡ ಟ್ರೈ ಮಾಡ್ಕೊಂಡು ಹೋಗ್ತಾರೆ. ಜಾಗ ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಕುಕ್ ಮಾಡೋದೆಲ್ಲ ಸೌದೆ ಒಲೆ, ಈ ರೋಟಿ ಕುಕ್ ಮಾಡೋದು, ಮಿಕ್ಕಿದೆಲ್ಲ ನಾರ್ಮಲ್ ಗ್ಯಾಸಲ್ಲಿ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಲೋಕಲಿ ಪಾಪ್ಯುಲರ್ ಆಗಿರುವಂಥ ಜಾಗ. ಈ ಒಂದು ಜಾಗ ಕೊಯಂಬತ್ತೂರು ಟು ಈರೋಡು ಬೈಪಾಸಲ್ಲಿ ಬರುವಂಥ ಒಂದು ಜಾಗ. MDS ಬೇಕ್ರಿ ಅಂತ ಇದೆ. ಇದರ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಗೂಗಲಲ್ಲಿ ಸಿಗಲ್ಲ. MDS ಬೇಕ್ಸ್ ಅಂತ ಹಾಕಿದ್ರೆ, MDS ಬೇಕ್ಸು ಚೆಂಗಂಪಲ್ಲಿ ಅಂತ ಹಾಕಿದ್ರೆ ಇದರ ಲೊಕೇಶನ್ ಸಿಗುತ್ತೆ. ಫುಡ್ಸ್ ಅಂತೂ ಗುಡ್ಡು. ಬಂದರೆ ಈ ಕಡೆ ಬಂದಾಗ ಟ್ರೈ ಮಾಡ್ಕೊಂಡು ಹೋಗಿ. ಅಫೋರ್ಡಬಲ್ ಪ್ರೈಸ್ ಅಂತ ಹೇಳಿದ್ರು, ಕಾಸ್ಟ್ ಕಮ್ಮಿ, ಬಜೆಟ್ ಫ್ರೆಂಡ್ಲಿ ಕಾಸ್ಟ್ಗೆ ಸೆಲ್ ಮಾಡ್ಕೊಂಬರ್ತಾಯಿದ್ದಾರೆ ಅಂತ ಹೇಳಿದ್ರೆ, ಅದರ ಪ್ರೈಸಿಂಗ್ ಡೀಟೇಲ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅದು ಕೂಡ ಚೆಕ್ ಮಾಡಿ. ಸೊ ನೀವೇನಾದರೂ ನೆಕ್ಸ್ಟ್ ಟೈಮ್ ಕೊಯಂಬತ್ತೂರು ಕಡೆ ಬಂದರೆ ಒಂದು ಜಾಗಕ್ಕೆ ವಿಸಿಟ್ ಮಾಡಿ, ಇಲ್ಲಿ ಫುಡ್ಸ್ನ ಟ್ರೈ ಮಾಡಿ. ಈ ಒಂದು ಕಂಟೆಂಟ್ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಈ ಒಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಎಕ್ಸ್ಟ್ರಾ ಇನ್ನೂ ಜಾಸ್ತಿ ಚೆನ್ನಾಗಿರುವಂಥ ಕಂಟೆಂಟ್ ಕೊಡ್ತಾ ಹೋಗ್ತೀನಿ. ಸೊ ನಾನು ಇಲ್ಲಿಗೆ ಮುಗಿಸ್ಕೊತೀನಿ. ಕಂಪ್ಲೀಟಾಗಿ ಖಾಲಿ ಮಾಡಿ ನಾನು ಕೂಡ ಬೆಂಗಳೂರು ಕಡೆ ಹೊರಡ್ತೀನಿ. ಬಾಯ್.